ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಬಕ್ರೀದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಅಶೋಕ್ ಕೆವಿ ರವರ ನೇತೃತ್ವದಲ್ಲಿ ಹಾಗೂ ಶುಭಾ ಕಲ್ಯಾಣ್ ರವರ ಅಧ್ಯಕ್ಷತೆಯಲ್ಲಿ ತುಮಕೂರಿನ ಕುಂಚಿಟಿಗರ ಸಮುದಾಯ ಭವನದಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ನಡೆಯಿತು. ಸಭೆಯಲ್ಲಿ ಜಿಲ್ಲೆಯ ಮುಸ್ಲಿಂ ಬಾಂಧವರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದು, ಬಕ್ರೀದ್ ಹಬ್ಬವನ್ನು ಶಾಂತಿ, ಸೌಹಾರ್ದತೆ ಮತ್ತು ಸಹಬಾಳ್ವೆಯ ಸಂಕೇತವಾಗಿ ಆಚರಿಸಿ ಸಮಾಜಕ್ಕೆ ಮಾದರಿಯಾಗಬೇಕೆಂದು ಅಧಿಕಾರಿಗಳು ಮನವಿ ಮಾಡಿದರು. ಹಬ್ಬದ ಸಂದರ್ಭದಲ್ಲಿ ಯಾವುದೇ ಅನುಮಾನಾಸ್ಪದ ಘಟನೆಗಳು ಅಥವಾ ವಿಶೇಷ ಮಾಹಿತಿ ಕಂಡು ಬಂದಲ್ಲಿ ತಕ್ಷಣ 112 ಸಹಾಯವಾಣಿಗೆ ಕರೆ ಮಾಡಬೇಕು ಎಂದು ತಿಳಿಸಲಾಯಿತು. ಜೊತೆಗೆ ನೈತಿಕ ಪೊಲೀಸ್ಗಿರಿ ನಡೆಸಬಾರದು, ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚೋದನಕಾರಿ ಪೋಸ್ಟ್ಗಳನ್ನು ಹಾಕಬಾರದು ಎಂದು ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಲಾಯಿತು. ಹಬ್ಬದ ದಿನಗಳಲ್ಲಿ ಡ್ಯಾಂ, ಕೆರೆಕಟ್ಟೆ ಹಾಗೂ ಚಾನೆಲ್ಗಳ ಬಳಿ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ಎಂದು ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಎಂಎಲ್ ಪುರುಷೋತ್ತಮ್, ಆರ್ಟಿಒ ಇಲಾಖೆಯ ಅಧಿಕಾರಿಗಳು, ಮಹಾನಗರ ಪಾಲಿಕೆ ಅಧಿಕಾರಿಗಳು, ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ಅಧಿಕಾರಿಗಳು ಹಾಗೂ ಜಿಲ್ಲೆಯ ಮತ್ತು ನಗರದ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಸಭೆಯಲ್ಲಿ ತುಮಕೂರು ಜಿಲ್ಲೆಯ ಎಸ್ಪಿ ಆದ ಶ್ರೀ ಕೆವಿ ಅಶೋಕ್, ಸಾರ್ವಜನಿಕರೇ, ಪತ್ರಿಕೆ ಮತ್ತು ಈಗ ತಾನೇ ಮಾನ್ಯ SP ಅವರು, ಅಡಿಷನಲ್ SP ಅವರು ಎಲ್ಲ ಇನ್ಸ್ಟ್ರಕ್ಷನ್ಸ್ ನಿಮಗೆ ಕೊಟ್ಟಿದ್ದಾರೆ. ಯಾವ್ಯಾವ ರೀತಿಯಲ್ಲಿ ಜಿಲ್ಲಾಡಳಿತದಿಂದ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೀವಿ. ಕಾರ್ಪೊರೇಷನ್ ಇರ್ಬೋದು, ಬೇರೆ ನಗರ ಸ್ಥಳೀಯ ಸಂಸ್ಥೆಗಳಿರ್ಬೋದು, ಎಲ್ಲರೂ ಕೂಡ ಒಗ್ಗಟ್ಟಿಂದ ಈ ಒಂದು ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ ಅನ್ನುವ ವಿಚಾರವನ್ನು ನಿಮಗೆ ಈಗಾಗಲೇ ತಿಳಿಸಿದ್ದಾರೆ. ಸೊ ಸರ್ಕಾರದಿಂದ ಏನೇನು ನಿಯಮಗಳಿದೆ ಅದನ್ನು ತಾವು ಎಲ್ಲರೂ ಕೂಡ ಪಾಲನೆ ಮಾಡಬೇಕು ಒಂದು, ಮತ್ತು ವಿವಿಧ ಕೋರ್ಟ್ಸಿಂದ ಏನೇನು ಡೈರೆಕ್ಷನ್ಸ್ ಇದೆ ಅದು ಕೂಡ ನಾವು ಎಲ್ಲ ಪ್ರಜೆಗಳು ಕೂಡ ಪಾಲನೆ ಮಾಡಬೇಕು. ಯಾವುದೇ ಅದು ಧರ್ಮ ಇರಲಿ. ನಾವು ಅಂದ ತಕ್ಷಣ SP ಅವರು ಪ್ರಸ್ತಾಪ ಮಾಡಿದರು, ತಾವು ಮಾತ್ರ ಅಲ್ಲ, ನಿಮ್ಮ ಮನೆಯಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಪಾಲನೆ ಮಾಡಬೇಕು. ಇದು ಯಾಕೆ ಈ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ 1:2 ಹುಡುಗರು ಹುಡುಗಿಯರು ಇದ್ದಾರೆ. ಅವರೆಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನು ಬರುತ್ತೆ ಅದೇನೇ ನಿಜ ಅಂತ ಅಂದ್ಕೊಳ್ತಾರೆ. SP ಅವರು ಹೇಳಿದಾಗೆ ಸುಮಾರು ಗಂಟೆಗಳು ಸೋಷಿಯಲ್ ಮೀಡಿಯಾದಲ್ಲಿನೇ ಅವರು ಇರ್ತಾರೆ. ಸೊ ಅದನ್ನು ಆ್ಯಸ್ ಪ್ಯಾರೆಂಟ್ಸ್, ಪೋಷಕರಾಗಿ ನಾವು ಅದನ್ನು ವಾಚ್ ಮಾಡಬೇಕು ಒಂದು. ಎರಡನೇದು, ಮಕ್ಕಳಿಗೆ ನಾವು ಆವಾಗ ಸ್ವಲ್ಪ ಅಡ್ವೈಸ್ ಮಾಡಬೇಕು, ಯಾವುದು ನೋಡಬೇಕು, ಯಾವುದು ನೋಡಬಾರ್ದು, ಯಾವುದು ನಂಬಬೇಕು ಅಂತ ನಾವು ಅವರಿಗೆ ಅಡ್ವೈಸ್ ಮಾಡಬೇಕು. ಬಿಕಾಸ್ ದೇ ಆರ್ ದಿ ಆ್ಯಕ್ಚುಯಲ್ ಯೂತ್ ಹೂ ಆರ್ ಬಿಲ್ಡಿಂಗ್ ದ ನೇಷನ್ ಇನ್ ಫ್ಯೂಚರ್. ಸೊ ಅವರನ್ನು ನಾವು ಸರಿಯಾಗಿ ನೋಡ್ಕೋಬೇಕು. ಇವತ್ತು ನಾವು ಏನೇನು ಚರ್ಚೆ ಮಾಡಿದ್ದೀವಿ ಅದನ್ನು ತಾವು ಎಲ್ಲರೂ ಕೂಡ ಮನೆಯಲ್ಲಿ ಹೋಗಿ 1-2 ನಿಮಿಷಗಳ ಕಾಲ ಇವತ್ತು ಚರ್ಚೆ ಮಾಡಬೇಕು. ಪ್ರತಿಯೊಬ್ಬ ಮನೆಯಲ್ಲಿರುವ ವ್ಯಕ್ತಿ ಹತ್ರ ಕೂಡ ಚರ್ಚೆ ಮಾಡಬೇಕು ಅಂತ ನಾನು ಜಿಲ್ಲಾಡಳಿತ ಪರವಾಗಿ ನಿಮ್ಮೆಲ್ಲರೂ ಕೂಡ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಬಕ್ರೀದ್ ಅನ್ನುವುದು ತ್ಯಾಗದ ಸಂಕೇತ. ತ್ಯಾಗದಿಂದ ಹುಟ್ಟುವುದು ಪ್ರೀತಿ, ಪ್ರೀತಿಯಿಂದ ಬೆಳೆಯುವುದು ವಿಶ್ವಾಸ, ವಿಶ್ವಾಸದಿಂದ ಹರಳುವುದು ಶಾಂತಿ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ಕೂಡ ಶಾಂತಿ ಹರಳಬೇಕು ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಹೇಳಿ, ಪ್ರತಿಯೊಬ್ಬ ಆಫೀಸರ್ ಕೂಡ ನಿಮ್ಮ ಜ್ಯೂರಿಸ್ಡಿಕ್ಷನಲ್ಲಿ ಒಳ್ಳೆಯ ಒಂದು ಕೋಆರ್ಡಿನೇಷನಿಂದ ಕೆಲಸ ಮಾಡಿ ಈ ಹಬ್ಬವನ್ನು ನಾವು ಎಲ್ಲರೂ ಕೂಡ ಆಚರಣೆ ಮಾಡಬೇಕು ಅಂತ ಹೇಳಿ ಅವಕಾಶ ಕೊಟ್ಟ ಅಶೋಕ್ ಅವರಿಗೆ ವಂದನೆಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮನೆಯಲ್ಲಿ ಹೇಳ್ತಾ ಇರುವ ತಂದೆ ತಾಯಿ, ಸ್ಕೂಲಲ್ಲಿ ಅಥವಾ ಬೇರೆ ಕಡೆ ಹೇಳ್ತಾ ಇರುವ ಗುರುಗಳು ನಿಮಗೆ ಏನು ಮಾಹಿತಿ ಇರುತ್ತೆ. ಈಗ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಇಂಟರ್ನೆಟ್. ನಿಮ್ಮ ಜೊತೆ ಅವರು ದಿನದಲ್ಲಿ 1 ಗಂಟೆ 2 ಗಂಟೆ ಇರ್ತಾರ, ಮಿಕ್ಕಿದ 22 ಗಂಟೆ ಅವರು ಇಂಟರ್ನೆಟ್ ಜೊತೆ ಇರ್ತಾರ. ಸೊ ಅವ್ರಿಗೆ ಬರ್ತಾ ಇರೋ ಮಾಹಿತಿ ಬೇರೆ ಇದೆ. ಹಾಗಾಗಿ ದಯವಿಟ್ಟು ತಾವೆಲ್ಲ ವಾಪಸ್ ಹೋದಾಗ ನಿಮ್ಮ ಎಸ್ಪೆಷಲಿ ಯಂಗರ್ ಲಾಟ್, ಈ ಯೂತ್ ಯಾರಿರ್ತಾರೆ ಅವರಿಗೆ ಹೇಳಬೇಕು. ನೋಡಿ, ಇವತ್ತು ಅವ್ರು ಬಂದಿಲ್ಲ ಇಲ್ಲಿಗೆ, ಏನಂತ ತಿಳ್ಕೊಂಡಿರ್ತಾರೆ, ಅವ್ರೇನು ಹೇಳೋದು ನನಗೆಲ್ಲ ಗೊತ್ತಂತ ತಿಳ್ಕೊಂಡಿರ್ತಾರೆ ಅವರು. ಸೊ ಹಾಗಾಗಿ ನಾವು ಆಚೆ ಕಡೆ ಅವ್ರ ಜೊತೆ ಟಚ್ಚಲ್ಲಿ ಇರ್ತೀವಿ. ಬಟ್ ಇಂಥ ಫೋರಮ್ಗಳಲ್ಲಿ ಅವರು ಬಂದರೆ ಅವರು ಒಂದು ಸೌಹಾರ್ದತೆ ಏನು ಅನ್ನೋದು ಗೊತ್ತು ಬರುತ್ತೆ. ಆಯಿತಾ? ಥ್ಯಾಂಕ್ ಯು.
ಅಶೋಕ್ ಇವರಿಗೆ ಸ್ವಾಗತ ಕೋರ್ತಾ ಈ ಜಿಲ್ಲೆಯ ಬ್ರಾಹ್ಮಣ ಎಲ್ಲ ಪೊಲೀಸ್ ಅಧಿಕಾರಿಗಳೇ ಹಾಗೂ ಮುಸಲ್ಮಾನ್ ಬಾಂಧವರ ಎಲ್ಲ ಸ್ನೇಹಿತರೆ ಹಾಗೂ ದಲಿತ ಮುಖಂಡರೇ ಹಾಗೂ ಸ್ನೇಹಿತರೆ ಏನು ಇವತ್ತು ಮಾಡಿರ್ತಕ್ಕಂಥದ್ದು ಸಾರ್ವಜನಿಕ ಶಾಂತಿ ಸಭೆ. ಅದರಲ್ಲೇ ನಾವು ಈ ತುಮಕೂರಲ್ಲಿ ಹಿಂದೂ ಹಬ್ಬ ಆಗಿರ್ಬೋದು, ಮುಸ್ಲಿಂ ಹಬ್ಬ ಆಗಿರ್ಬೋದು, ನಾವು ಎರಡೂ ಜನ ಶಾಂತಿಯಿಂದ ಸೌಹಾರ್ದತೆಯಿಂದ ಹೋಗ್ಬೇಕನ್ನೋ ಕಾರಣಕ್ಕೋಸ್ಕರ ಇವತ್ತು ಸಾರ್ವಜನಿಕ ಶಾಂತಿ ಸೇವೆ ವ್ಯವಸ್ಥೆ ಮಾಡಿದ್ವಿ. ಇದರಲ್ಲಿ ತುಮಕೂರಲ್ಲಿ ಏನು ಒಂದು 15-20 ವರ್ಷದ ಹಿಂದೆ ಒಂದು ಗಲಾಟೆ ಆಯಿತು. ಏನು ಬಾಬರಿ ಮಸೀದಿ ಹೊಡೆದಾದ ನಂತರ ಗಲಾಟೆ ಆಯಿತು. ಅದಾದಾಗಿಂದ ಈ ತುಮಕೂರಲ್ಲಿ ಭಯದ ವಾತಾವರಣ ದಿನನಿತ್ಯ ಇದ್ದೇ ಇತ್ತು. ಅದನ್ನು ಇವತ್ತು ಹೋಗಾಡಿಸೋಂಥ ಮಟ್ಟಕ್ಕೆ ಎಲ್ಲ ಪೊಲೀಸ್ ಅಧಿಕಾರಿಗಳು ಮನಸ್ಸು ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾವುದು ಗಲಾಟೆ ಆಗ್ತಾ ಇಲ್ಲ, ಅದಕ್ಕೆ ಕಾರಣ ಪೊಲೀಸ್ ಅಧಿಕಾರಿಗಳು. ಯಾವುದೇ ಒಂದು ಸಣ್ಣ ಘಟನೆ ಆದ್ರೂ ಅಲ್ಲಿ ಅಟೆಂಡ್ ಮಾಡ್ತಾರೆ. ಅದ್ರ ಹಿನ್ನೆಲೆ ಏನು, ಇದಕ್ಕೆ ಯಾರು ಪ್ರಚೋದನೆ ಮಾಡ್ತಾವ್ರೆ, ಇದಕ್ಕೆ ಏನು ಮಾಡಬೇಕು ಅನ್ನೋದನ್ನ ತೀರ್ಮಾನ ತಗೊಂಡು ಈ ತುಮಕೂರಲ್ಲಿ ಶಾಂತಿನ ಪೊಲೀಸ್ ಇಲಾಖೆಯವರು ಮಾಡ್ತಾ ಇದ್ದಾರೆ. ನಿಜಕ್ಕೂ ಈ ತುಮಕೂರು ಬಹಳ ಶಾಂತಿಯುತ ಇದೆ ಅನ್ನೋದನ್ನ ನಮ್ಮೆಲ್ಲ ಅನಿಸಿದೆ. ಇತ್ತೀಚೆಗೆ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು, ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳು, ಅವರ ಅಧಿಕಾರ ಸತತವಾಗಿ 3 ಬಾರಿ ಗೃಹ ಮಂತ್ರಿಗಳಾಗಿದ್ದಾರೆ. ಅವ್ರ ಕಾಲದಲ್ಲಿ ಯಾವುದೇ ಒಂದು ಘಟನೆ ನಡೆದಂಗೆ ನೋಡ್ಕೊಂತ ಇದ್ದಾರೆ. ಅದಕ್ಕೆ ಕಾರಣ ಗೃಹ ಮಂತ್ರಿಗಳು ಜಿ ಪರಮೇಶ್ವರ್ ಅವರು. ಈ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಸಹ ಒಬ್ಬೊಳ್ಳೆ ಮಂತ್ರಿ ಅಂತೇಳಿ ಒಂದು ಹೆಸರು ತಗೊಂಡಿರತಕ್ಕಂಥ ಒಂದು ಶಾಂತಿ ಇದಕ್ಕೆ ಹೆಸರುವಾದಂಥ ಜಿ ಪರಮೇಶ್ವರ್ ಸಾಹೇಬರು ಅವರ ಮಾರ್ಗದರ್ಶನದಲ್ಲಿ ಇಡೀ ರಾಜ್ಯದ ಪೊಲೀಸು, ತುಮಕೂರು ಜಿಲ್ಲೆಯ ಪೊಲೀಸು ಮತ್ತು ತುಮಕೂರು ಜಿಲ್ಲೆಯ ಜಿಲ್ಲಾಡಳಿತ ಎಲ್ಲರೂ ಸಾರ್ವಜನಿಕರಿಗೆ ಸ್ಪಂದಿಸಿ ಕೆಲಸ ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ಏನು ಕೆಲಸ ಮಾಡ್ತಾರೆ ನಮಗೆಲ್ಲ ಗೊತ್ತಿದೆ. ದಸರಾ ಆಗಿರ್ಬೋದು, ಒಂದು ಒಲಿಂಪಿಕ್ ಸ್ಪೋರ್ಟ್ಸ್ ಆಗಿರ್ಬೋದು, ಟೆನ್ನಿಸ್ ಆಗಿರ್ಬೋದು, ಯಾವುದೇ ಕಾರ್ಯಕ್ರಮ ಆಗಲಿ ಪ್ರತಿಯೊಬ್ಬ ಅಫಿಷಿಯಲ್ಸ್, ಪ್ರತಿಯೊಬ್ಬ ಅಧಿಕಾರಿಗಳು ಜವಾಬ್ದಾರಿ ತಗೊಂಡು ನಮ್ಮ ಜಿಲ್ಲೆ, ನಮ್ಮ ತುಮಕೂರು ಹೆಸರು ತರಬೇಕು ಹೇಳಿ ಕೆಲಸ ಮಾಡ್ತಾ ಇದ್ದಾರೆ. ನಿಜಕ್ಕೂ ಅವ್ರ ಜೊತೆ ನಾವು ಇವತ್ತು ಸಭೆ ಕರೆದಿರೋ ಉದ್ದೇಶ ಏನು, ಈ ತುಮಕೂರಲ್ಲಿ ಶಾಂತಿ ಇರಬೇಕು, ಜನ ಅನ್ಯೋನ್ಯತೆಯಿಂದ ಇರಬೇಕು ಅಂತ ಹೇಳಿ ಅದನ್ನು ಕರೆದಿದ್ದಾರೆ. ತಾವೆಲ್ಲ ಏನು ಆಗಮಿಸಿದ್ದೀರ, ನೀವು ಬಂದಿರ್ತಕ್ಕಂಥವ್ರು ಯಾರು ಪ್ರಚೋದನೆ ಗಲಾಟೆ ಮಾಡಲ್ಲ. ನಿಮ್ಮಿನ್ನ ಸಣ್ಣ ಹುಡುಗರಿದ್ದಾರೆ, ಅವರು ಏನೋ ಒಂದು ಪ್ರಚೋದನೆ ಮಾಡಿ ಹಿಂದೂ ಮುಸ್ಲಿಂ ಗಲಾಟೆ ತರೋಂಥದ್ದನ್ನ ಪ್ರಚೋದನೆ ಮಾಡ್ತಾರೆ. ಮಾಡಿ ಅಂತ ಹೇಳ್ಕೊಡೋರು ಬೇರೆ ಇರ್ತಾರೆ. ಅದಕ್ಕೆಲ್ಲ ನಾವೆಲ್ಲ ದಯಮಾಡಿ ಪ್ರಚೋದನೆಗೆ ಒಳಗಾಗ್ದಲೇ ಹಿಂದೂ ಮುಸ್ಲಿಂ ಇಬ್ಬರೂ ಬಹಳ ಶಾಂತಿಯುತವಾಗಿ ಈ ತುಮಕೂರಲ್ಲಿ ಒಂದು ಹೆಸರು ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ತಾ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೂ ಜಿಲ್ಲಾಡಳಿತಕ್ಕೂ ಒಂದ್ಸೆ ಮಾತ್ರ ಮುಗಿಸ್ತೀನಿ.